ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಮಳೆಯಿಂದ ಬೆಳೆ ಹಾನಿ ಸಮರ್ಪಕ ಸಮೀಕ್ಷೆಗೆ ಆಗ್ರಹಿಸಿ ಅಕ್ಟೋಬರ್ 13ರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ, ಬಸವಲಿಂಗಪ್ಪ. ಹಳೆ ಮಲಿಯಾಬಾದ್ನಲ್ಲಿ ಅಕ್ಟೋಬರ್ 2ರಂದು ಖಾದರ್ ಪ್ರಭುಗಳ ಆರಾಧನಾ ಮಹೋತ್ಸವ, ತಿಪ್ಪಯ್ಯ ಸ್ವಾಮಿ. ತುಂಗಭದ್ರಾ ಕಾರ್ಮಿಕ ಸಂಘದ ವಿರುದ್ಧ ಸಲ್ಲದ ಹೇಳಿಕೆ, ಬಹಿರಂಗ ಚರ್ಚೆಗೆ ಸಿದ್ಧ, ನಾಗಲಿಂಗಸ್ವಾಮಿ. ದೇವದುರ್ಗ ಪಟ್ಟಣದಲ್ಲಿ ರಸ್ತೆಯಲ್ಲಿ ಶೌಚಾಲಯ ನಿರ್ಮಾಣ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು, ಅಳ್ಳಪ್ಪ ಆರೋಪ. ಅಂಗನವಾಡಿ ಕಾರ್ಯಕರ್ತೆ ವಜಾ ಆದೇಶ ಹಿಂಪಡೆಯಲು ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. ಮತ್ತು ರಾಯಚೂರು ವಲಯ ಅರಣ್ಯಾಧಿಕಾರಿಗಳಿಂದ ಮತ್ತೊಂದು ಚಿರತೆ ಆಪರೇಷನ್ ಸಕ್ಸಸ್. ಮಳೆಯಿಂದ ಬೆಳೆ ಹಾನಿಯಾದ ರೈತರ ಮಾಹಿತಿಯನ್ನು ಸಮೀಕ್ಷೆ ಸಮರ್ಪಕವಾಗಿ ನಿರ್ವಹಿಸಿ ಹಾನಿಯಾದ ಪೂರ್ಣ ನಷ್ಟ ಪರಿಹಾರ ಸರ್ಕಾರ ನೀಡಬೇಕೆಂದು ಆಗ್ರಹಿಸಿ ಅಕ್ಟೋಬರ್ 13ರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಅಖಿಲ ಭಾರತ ಕಿಸಾನ್ ಸಂಘಟನೆ ರಾಜ್ಯ ಸಂಚಾಲಕ ಬಸವಲಿಂಗಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಹತ್ತಿ, ತೊಗರಿ, ಸಜ್ಜೆ, ಸೂರ್ಯಕಾಂತಿ ಸೇರಿದಂತೆ ಅನೇಕ ಬೆಳೆಗಳು ಮಳೆಯಿಂದ ಹಾನಿಯಾಗಿವೆ. ಆದರೆ ರಾಜ್ಯ ಸರ್ಕಾರ ಬೆಳೆ ಸಮೀಕ್ಷೆ ನಡೆಸುವುದಾಗಿ, ಡ್ರೋನ್ ಮೂಲಕ ಸರ್ವೆ ಮಾಡುವುದಾಗಿ ಹೇಳುತ್ತಿದೆ. ರೈತರು ಪ್ರತಿ ಎಕರೆಗೆ ಮಾಡುವ ವೆಚ್ಚಕ್ಕೂ ಸರ್ಕಾರ ನೀಡುವ ಪರಿಹಾರಕ್ಕೂ ಹೋಲಿಕೆ ಇಲ್ಲದಂತಾಗಿದೆ. ದುಬಾರಿ ದರದಲ್ಲಿ ಬೀಜ, ಗೊಬ್ಬರ, ಕ್ರಿಮಿನಾಶಕ ವೆಚ್ಚ ಮಾಡಿರುವ ರೈತರಿಗೆ ಸರ್ಕಾರದ ಮೇಲೆ ಭರವಸೆಯೇ ಕಳೆದುಕೊಳ್ಳುವಂತಾಗಿದೆ. ಪ್ರತಿ ಬಾರಿ ನಷ್ಟವಾದಾಗಲೂ ಸರ್ಕಾರ ನೀಡುವ ಪರಿಹಾರ ಬೀಜಕ್ಕೂ ಸಾಕಾಗುತ್ತದೆ. ಕೃಷಿ ನಷ್ಟದಿಂದ ಹೊರಬರದಂತಾಗಿದೆ. ಈ ಮಧ್ಯೆ ಹತ್ತಿ ಆಮದು ನೀತಿಯನ್ನು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಅನುಸರಿಸುತ್ತಿರುವ ಪರಿಣಾಮ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ವಿದೇಶಿ ಹತ್ತಿ ಬರುತ್ತಿರುವ ಪರಿಣಾಮ ಹತ್ತಿ ಬೆಲೆ ಕುಸಿತವಾಗಲು ಕಾರಣವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಕಾರ್ಪೊರೇಟ್ ಪರವಾದ ನೀತಿಗಳನ್ನೇ ಅನುಸರಿಸುತ್ತಲೇ ಇವೆ. ಸರ್ಕಾರ ನೀತಿ ವಿರುದ್ಧ ಸಂಘಟನೆಯಿಂದ ಜಿಲ್ಲಾಧ್ಯಕ್ಷ ಮುದುಕಪ್ಪ ನಾಯಕ್ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರನ್ನು ಸಂಘಟಿಸಲಾಗುತ್ತದೆ. ಬೆಳೆ ನಷ್ಟಕ್ಕೆ ಕೂಡಲೇ ಪರಿಹಾರ ನೀಡಲು ಹೋರಾಟ ನಡೆಸುವುದಾಗಿ ಹೇಳಿದರು. ಬಹುತೇಕವಾಗಿ ನಾವು ಮಾಧ್ಯಮಗಳ ಮೂಲಕ ಕಣ್ಣಾರೆ ನಾವು ಕೆಲವು ಭೂಮಿಗಳನ್ನು ಈ ನೀರಿನ ಪ್ರವಾಹ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಅತಿವೃಷ್ಟಿ ಈ ಕಾರಣದಿಂದ ಒಂದು ಕಡೆಗೆ ಇಡೀ ಬೆಳೆ ಮುಂಗಾರು ಜೂನ್ ಜುಲೈ ಆರಂಭದಲ್ಲಿ ರೈತರು ರಾಜ್ಯದ ರೈತರು ಉತ್ತಮ ಬೆಳೆಯನ್ನು ಬೆಳೀತು, ಉತ್ತಮ ಫಸಲನ್ನು ಬರುವಂಥ ಒಂದು ನಿರೀಕ್ಷಣೆ ಇಟ್ಟುಕೊಂಡು ಬಿತ್ತನೆ ಕೆಲಸವನ್ನು ಆರಂಭ ಮಾಡಿದರು. ಆ ನಂತರದಲ್ಲಿ ಬಿತ್ತನೆ ಕೂಡ ಒಂದು ಕಡೆಗೆ ಆಯಿತು, ಒಳ್ಳೆ ಫಸಲು ಬರ್ತದಂತೇಳಿ ಇಡೀ ರಾಜ್ಯದಲ್ಲಿ ರೈತರೆಲ್ಲರೂ ನಿರೀಕ್ಷೆನ ಇಟ್ಕೊಂಡು ಅದೇ ಹೊತ್ತಿನಲ್ಲಿ ನಮ್ಮ ಕರ್ನಾಟಕ, ಕಿತ್ತೂರು ಕರ್ನಾಟಕ ರೈತರೆಲ್ಲರೂ ಒಳ್ಳೆಯ ಮಳೆ ಆಗಿರೋದ್ರಿಂದ ಒಳ್ಳೆ ಬೆಳೆಯನ್ನು ಕೂಡ ನಾವು ತೆಗೆದುಕೊಂಡು ರೈತರು
ಲಾಭನ ನಿರೀಕ್ಷೆ ಮಾಡಬಹುದು ಅನ್ನುವಂಥ ಒಂದು ಕನಸನ್ನ ಕಂಡಿದ್ದೀವಿ. ಜುಲೈ ಆಗಸ್ಟ್ ಸಂದರ್ಭದಲ್ಲಿ ಆಗಸ್ಟ್ ಕೊನೆ ತನಕ ಕೂಡ ಮೇಲಿಂದ ಮೇಲೆ ಮೋಡ ಕವಿದ ವಾತಾವರಣ ಒಂದು ಕಡೆ ಉಂಟಾಯಿತು. ಆಮೇಲೆ ಈ ಸೆಪ್ಟೆಂಬರ್ದಲ್ಲಿ ಕೂಡ ಇದು ಮೋಡ ಕವಿದ ವಾತಾವರಣ, ಈ ಮಳೆ ಕಂಟಿನ್ಯೂ ಅತಿ ಕಂಟಿನ್ಯೂ ಭಾಗವಾಗಿ ಬೀದರ್ನಿಂದ ಹಿಡ್ಕೊಂಡು ಯಾದಗಿರಿ ತನಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹುತೇಕ ಬೆಳೆಗಳು, ತೊಗರಿ, ಹತ್ತಿ, ಕೆಲವು ಬೆಳೆಗಳೆಲ್ಲ ಹೆಸರು ಎಲ್ಲ ನೀರಿನಾಗ ನಿಂತಿರ್ತಾವೆ. ಅದೇ ಹೊತ್ತಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ನಾವು ಬಂದಾಗ ಮಾನ್ವಿ, ಸಿಂಧನೂರು, ಲಿಂಗಸೂರು, ದೇವದುರ್ಗ, ರಾಯಚೂರು, ಶಿರ್ವಾರ ಈ ಭಾಗದಲ್ಲೆಲ್ಲ ಬಹುತೇಕ ಬೆಳೆಗಳೆಲ್ಲ ಇವತ್ತು ಹತ್ತಿ, ಬಹಳ ಮುಖ್ಯವಾಗಿ ಹತ್ತಿ ನೀರಿನಲ್ಲಿ ನಿಂತು. ಆಮೇಲೆ ಹತ್ತಿ ಕಾಯಿ ಬಿಟ್ಟ ಮೇಲೆ ಮಳೆ ಏನು ಮೋಡ ಕವಿದ ವಾತಾವರಣ ಆಯಿತು, ಮೇಲಿನ ಮೇಲೆ ಮಳೆ ಸುರಿಬೇಕಾಯ್ತು, ಕಾಯಿ ಉದುರೋಯ್ತು, ಫಸಲೆಲ್ಲ ಉದುರೋಯ್ತು, ಹತ್ತಿ ಕೂಡ ಒಂದು ಕಡೆ ಇತ್ತು. ಇವತ್ತಿಗೂ ಕೂಡ ಹತ್ತಿ ಉಳಿಸಕ್ಕೆ ಆಗ್ತಾ ಇದೆ. ಈ ಮೊದಲು ಮಳೆ ಸಂದರ್ಭದಲ್ಲೇ ಕೆಲವರು ಕೂಲಿಯಾಳುಗಳನ್ನ ಹಚ್ಕೊಂಡು ಬೇಸಿಗೆ ರೈತರು ಹತ್ತಿ ಮುಗಿಸಿದ್ರು. ಆಮೇಲೆ ಇವತ್ತಿಗೂ ಕೂಡ ಏನಾಗಿದೆ ಅಂದರೆ ಹತ್ತಿ ಆರಕ್ಕೆ ಕೂಡ ಇವತ್ತು ಒಳ್ಳೆ ಖರ್ಚಾಗ್ಬೋದು ಅಂತ ಹೇಳ್ಬಿಟ್ಟು ಈ ಬಹುತೇಕ ಜನ ರೈತರನ್ನ ನಾವು ಪೆನ್ನು ಪೇಪರ್ ಹಿಡ್ಕೊಂಡು ಬೇಯಿಸಿ ಒಂದು ಆಯೋಗದ ಮೂಲಕ ಇದು ಮಾಡಿದಾಗ ಒಂದು ಆರಂಭದಲ್ಲಿ ಬೀಜನ ಹತ್ತಿನ ನಾಟಿ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಬಿತ್ತನೆ ಮಾಡೋ ಸಂದರ್ಭದಾಗ ಈ ಕತ್ತರಿ ಕುಂಟೆ ಅಂತೇಳಿ ಅದಕ್ಕೊಂದು ಹೆಸರು ಬರುತ್ತೆ. ಟ್ಯಾಕ್ಟ್ರಿ ಮೂಲಕ ಇದು ಮಾಡಬೇಕು. ಅದು ರೇಟ್ ಎಷ್ಟು ಅಂತಂದ್ರೆ 1,200 ಟೋಟಲ್ ಎಷ್ಟು ಅಂತಂದ್ರೆ ಒಟ್ಟು 53,500 ರೂಪಾಯಿ ಒಂದು ಎಕರೆಗೆ ಹತ್ತಿ ಬೆಳಿಬೇಕು ಅಂತಂದ್ರೆ 53,000 ರೂಪಾಯಿ 500 ರೂಪಾಯಿ ಖರ್ಚು. ಇದು ಇದ್ರಾಗೆಲ್ಲ ನಾವು ಡೀಟೇಲ್ಸ್ ಎಲ್ಲ ಆಳಿಗೆ ಎಷ್ಟು ಖರ್ಚಾಗ್ತದೆ, ಎಷ್ಟು ಸಲ ಕಸ ತೆಗಿಬೇಕು, ಎಷ್ಟು ಸಲ ಸರ್ ಈ ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿ ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡಬೇಕು, ಸಮರ್ಪಕವಾಗಿ ಒಂದು ಸಮೀಕ್ಷೆ ನಡೆಸಬೇಕಂತ ಅನ್ನುವಂಥದ್ದನ್ನು ಒತ್ತಾಯ ಆ ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಕಂದಾಯ ಸಚಿವರಿಗೆ ಮನವಿ ಪತ್ರ ಖರ್ಚು. ಇನ್ನು ಕೆಲವು ಬೇರೆ ಬೇರೆ ಭೂಮಿ ಆಯಾ ಭೂಮಿಗೆ ಫಲವತ್ತತೆಗೆ ಆಧಾರದ ಮೇಲೆ 69,000ವರೆಗೂ ಕೂಡ ಖರ್ಚು ಬರ್ತದೆ, ಒಂದು ಎಕರೆ 1,000 ರೂಪಾಯಿ. ಇನ್ನು ಉಳಿದದ್ದು ಖರ್ಚು ಏನಂದ್ರೆ ರೈತರು ಇಡೀ ರೈತರ ಸ್ಥಿತಿನೇ ಇವತ್ತು ಅವ್ರ ಲಾಭದ ಬದಲಾಗಿ ನಷ್ಟಕ್ಕೇ ಒಳಗಾಗ್ತಾರೆ. ಅದಕ್ಕೆ ಹಿಂಗಾಗಿ ಇವತ್ತು ನಾವು ಇವಾಗ ಒತ್ತಾಯ ಮಾಡ್ತಾ ಇರೋದು ಏನಂತಂದ್ರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ MSP ಅಡಿಯಲ್ಲಿ ಒಂದು ಕ್ವಿಂಟಲಿಗೆ ಮಿನಿಮಮ್ 15,000 ರೂಪಾಯಿದಂಗೆ MSP ಅಡಿಯಲ್ಲಿ ಹತ್ತಿನ ಖರೀದಿ ಮಾಡಲಿಕ್ಕೆ ಒಂದು ಅನುಕೂಲನ ಮಾಡಿಕೊಟ್ರೆ ರೈತರಿಗೆ ಕನಿಷ್ಠ ಒಂದು ಲಾಭದಾಯಕ ಬೆಳೆಯನ್ನು ಅವರು ಪಡಿಬೋದು ಅನ್ನುವಂಥದ್ದು ನಮ್ಮ ಒತ್ತಾಯ. ಅದಕ್ಕೆ ಹಿಂಗಾಗಿ ಇವತ್ತು ನಾವು ಇದನ್ನ ಈ ಸಂಬಂಧಪಟ್ಟ ಹೇಳೋದು ಏನಂತಂದರೆ ಈಗ ಇನ್ನು ಬೇರೆ ತೊಗರಿಯಂತೂ ಈಗ ಎಣ್ಣೆ ಹೊಡೆದಿದ್ದಾರೆ. ತೊಗರಿದ ಪರಿಸ್ಥಿತಿ ಏನಂದ್ರೆ ಇನ್ನೂ ಫಲ ಹೂವು ಬಿಟ್ಟಿತ್ತು, ಹೂವು ಎಲ್ಲ ಉದುರೋಗಿಲ್ಲ. 3-4 ಸಲ ಎಣ್ಣೆ ಹೊಡೆದ್ರೆ ಎಣ್ಣೆ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟದ. ಬಟ್ ಅದು ಕಾಯಿ ಬಿಟ್ಟಿದ್ದು ಇಲ್ಲ ಗೊತ್ತಿಲ್ಲ. ಅಂದರೆ ನೋಡಲಿಕ್ಕೆ ಒಳ್ಳೆ ಫಸಲು ಬರ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಎಲ್ಲಿ ಹೋದ್ರೂ ನಾವು ತೊಗರಿನ ಕಾಣ್ತಾ ಇಲ್ಲ. ಬಟ್ ಸಮಸ್ಯೆ ಏನಂತಂದ್ರೆ ಎಲ್ಲೆಲ್ಲಿ ತೊಗರಿ ಇದೆ ಅಲ್ಲೆಲ್ಲ ತಗ್ಗು ಪ್ರದೇಶದಲ್ಲಿ ಕೆರೆ ತರದ ಭೂಮಿಗಳಲ್ಲಿ. ಈ ಸಂದರ್ಭದಲ್ಲಿ ಮುದುಕಪ್ಪ ನಾಯಕ್, ಈರಪ್ಪ ಕುರುಡಿ, ಯಲ್ಲಪ್ಪ ನಾಯಕ್, ಆನಂದ್ ಭೋವಿ, ಪ್ರಸಾದ್, ಯಲ್ಲಪ್ಪ ಮಲ್ಲಾಪುರ್ ಸೇರಿದಂತೆ ಅನೇಕರಿದ್ದರು. ದತ್ತಾತ್ರೇಯ ಸಂಪ್ರದಾಯಿತರಾದ ಶ್ರೀ ನಿಜಗುರು ಖಾದರ್ ಪ್ರಭುಗಳ 55ನೇ ಆರಾಧನಾ ಮಹೋತ್ಸವ ಮತ್ತು ದಸರಾ ಉತ್ಸವ ಭಜನೆ ಕಾರ್ಯಕ್ರಮವನ್ನು ಅಕ್ಟೋಬರ್ 2ರಂದು ತಾಲೂಕಿನ ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಹಮ್ಮಿಕೊಂಡಿದೆ ಎಂದು ಕಾರ್ಮಿಕ ಸಂಘದ ಅಧ್ಯಕ್ಷ ಹಾಗೂ ಗ್ರಾಮದ ಮುಖಂಡ ತಿಮ್ಮಪ್ಪ ಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 44 ವರ್ಷಗಳಿಂದ ಶ್ರೀ ನಿಜಗುರು ಖಾದರ್ ಪ್ರಭುಗಳ ಆರಾಧನಾ ಉರುಸ್ ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷ ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದರು. ಅಕ್ಟೋಬರ್ 2ರಂದು ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಶ್ರೀ ನಿಜಗುರು ಖಾದರ್ ಪ್ರಭುಗಳ 55ನೇ ಆರಾಧನಾ ಮತ್ತು ನಾಡ ಹಬ್ಬ ದಸರಾ ಉತ್ಸವ ಅಂಗವಾಗಿ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಭಜನೆ ಕಾರ್ಯಕ್ರಮದಲ್ಲಿ ದಿವಂಗತ ದಾದಾ ಪೀರ್ ಅವರ ಸಹೋದರ ಚಾಂದ್ ಪೀರ್, ಹುಸೇನ್ ಪೀರ್ ಹಾಗೂ ದಾದಾ ಪೀರ್ ಅವರ ಮಗ ಸಾರಂಗ್ ಪೀರ್ ಭಾಗವಹಿಸುವರು. ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. 2025ರಂದು ಒಂದು ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಅವರು ಮಗ ದಾದಾಪೀರ್ ಮಂಜಾನ ಮಗದಂತ ಸಾರಂಗ ಪೀರ್ ಇವರು ಮತ್ತೆ ನಿಜಗುರು ಖಾದರಿಂಗ ಪ್ರಭುಗಳ ಆರಾಧನೆ ಮಹೋತ್ಸವ ಇರುತ್ತದೆ. ನಾಡಪ್ಪ ದಸರಾ ಉತ್ಸವ ಭಜನೆ ಕಾರ್ಯಕ್ರಮ ಅವತ್ತು ರಾತ್ರಿ 2 ಮತ್ತು 10/2025ರಂದು ಅವತ್ತು ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದ
ದಾದಾಪುರ ಮಂಜಾಲ ಕುಟುಂಬದವರು ಕಾದಲಿಂಗ ಎಲ್ಲ ಕುಟುಂಬದವರು ಬಂದು ಎಲ್ಲರೂ ಬಂದು ಸುತ್ತಮುತ್ತಲ ಎಲ್ಲ ಜನಗಳು ಬಂದು ಆ ಭಜನೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಅವತ್ತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಮತ್ತೆ ಏನಂದ್ರೆ ಒಂದು ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಹೊಸಮಲೆಬಾದ್ ಗ್ರಾಮದಲ್ಲಿ ಸುಮಾರು 55 ವರ್ಷಗಳಿಂದ ಈ ಕಾರ್ಯಕ್ರಮ ಕಂಟಿನ್ಯೂ ನಡ್ತಾ ಬರ್ತಾ ಇದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಒಡಕುಗಳು ಇರುವ ಹಂತದಲ್ಲಿ ಇದೊಂದು ದತ್ತಾತ್ರೇಯ ಸಂಪ್ರದಾಯ ಇರತಕ್ಕಂಥ ಕಾದಲಿಂಗ ಪ್ರಭುಗಳು ಮಲೆಬಾದ್ ಗ್ರಾಮದಲ್ಲಿ ಒಂದು ಆರಾಧನಾ ಮಹೋತ್ಸವ ಇರೋದ್ರಿಂದ ಇವತ್ತು ಸುತ್ತಮುತ್ತ ಎಲ್ಲ ಜನರು ಭಾಗವಹಿಸಿ ಭಜನೆ ಕಾರ್ಯಕ್ರಮವನ್ನು ಆರಾಧನೆ ಮತ್ತು ಭಜನೆ ಕಾರ್ಯಕ್ರಮ ಅವತ್ತು ರಾತ್ರಿ ಭಜನೆ ಇರುತ್ತದೆ. ಆರಾಧನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಮೂಲಕ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ 55ನೇ ಆರಾಧನಾ ಉರುಸಿನ ಅಂಗವಾಗಿ ದತ್ತಾತ್ರೇಯ ಸಂಪ್ರದಾಯ ನಿಜಗುರು ಕಾದಲಿಂಗ ಪ್ರಭುಗಳ ಆರಾಧನಾ ಮಹೋತ್ಸವ ಇರುತ್ತದೆ. ನಾಡಪ್ಪ ದಸರಾ ಉತ್ಸವ ಭಜನೆ ಕಾರ್ಯಕ್ರಮ ಅವತ್ತು ರಾತ್ರಿ 2 ಮತ್ತು 10/2025 ಅವತ್ತು ಹೊಸ ಮಲೆಬಾದ್ ಗ್ರಾಮದಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದ ದಾದಾಪುರ ಮಂಜಾಲ ಕುಟುಂಬದವರು ಕಾದಲಿಂಗ ಎಲ್ಲ ಕುಟುಂಬದವರು ಬಂದು ಎಲ್ಲರೂ ಬಂದು ಸುತ್ತಮುತ್ತಲ ಎಲ್ಲ ಜನಗಳು ಬಂದು ಆ ಭಜನೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಅವತ್ತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಈ ಸಂದರ್ಭದಲ್ಲಿ ಚಾಂದ್ ಪೀರ್, ಹುಸೇನ್ ಪೀರ್, ಸಾಗರ್ ಪೀರ್, ಮಹಾದೇವ್, ಉರ್ಕುಂದಪ್ಪ, ಈಶ್ವರಪ್ಪ ಇದ್ದರು. ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದಲ್ಲಿ 50 ಜನ ಮಾತ್ರ ಇದ್ದಾರೆ ಎಂದು ಹೇಳಿರುವ ಅಮೀರ್ ಅಲಿ ಅವರು ಮಾನಸಯ್ಯ ಅವರು ಸಾಬೀತುಪಡಿಸಬೇಕೆಂದು ಕೆ ನಾಗಲಿಂಗಸ್ವಾಮಿ ಸವಾಲು ಹಾಕಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತುಂಗಭದ್ರಾ ಕಾರ್ಮಿಕ ಸಂಘದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಏನೆಲ್ಲ ಟೀಕೆ ಮಾಡಿದ್ದರು. ಆದರೆ ಸಿರುವಾರ ಬಹಿರಂಗ ಸಭೆಯಲ್ಲಿ ಏಕವಚನದಲ್ಲಿ ನಿಂದಿಸಿದ್ದರಿಂದ ಹೇಳಿಕೆ ನೀಡಲಾಗಿದೆ. ನಾವ್ಯಾರು ಯಾರ ದಲ್ಲಾಳಿಗಳಲ್ಲ, ದಲ್ಲಾಳಿಗಳು ಯಾರು ಎಂಬುದನ್ನು ಸಾಬೀತುಪಡಿಸಲು ಸಿದ್ಧವಿದ್ದೇವೆ ಎಂದರು. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದು ದಿನಾಂಕ ನಿಗದಿಪಡಿಸಿ ಚರ್ಚೆಗೆ ಸಿದ್ಧವಿರುವುದಾಗಿ ಹೇಳಿದರು. ಆರ್ ಮಾನಸಯ್ಯನವರು ಹೇಳಿಕೆಯನ್ನು ತಿರುಚಲಾಗಿದೆ ಎಂದು ಅಮೀರ್ ಅಲಿ ಹೇಳಿದ್ದಾರೆ. ಅವರ ಹೇಳಿಕೆ ತಿರುಚುವ ಪ್ರಯತ್ನವೇ ಇಲ್ಲ. ಕಾರ್ಮಿಕರಿಗೆ ಯಾರು ಮೋಸ ಮಾಡಿದ್ದಾರೆ ಎಂದು ಕಾರ್ಮಿಕರಿಗೆ ಗೊತ್ತಿದೆ. ಮಕ್ಕಳಾಗದ ಮಹಿಳೆಯನ್ನು ಬಂಜೆ ಎಂದು ಕರೆದಿರುವ ವಿಡಿಯೋಗಳು ನಮ್ಮಲ್ಲಿ ಇವೆ. ಮಹಿಳೆಯನ್ನು ನಿಂದಿಸಿ ಮಾತನಾಡಿದ್ದಾರೆ. ಸಮಾಜಕ್ಕೆ ಮಕ್ಕಳನ್ನು ಮಾಡಿಕೊಳ್ಳದೆ ಸೇವೆ ಸಲ್ಲಿಸಿದ ಅನೇಕ ಮಹಿಳೆಯರಿದ್ದಾರೆ. ಮದರ್ ತೆರಿಸಾ, ಗೌರಿ ಲಂಕೆ ಸೇರಿದಂತೆ ಅನೇಕರು ನಿದರ್ಶನವಾಗಿದ್ದಾರೆ. ಆದರೆ ಮಾನಸಯ್ಯನವರು ಮಹಿಳೆಯರಿಗೆ ಅಪಮಾನಿಸಿದ್ದಾರೆ ಎಂದು ಪುನರುಚ್ಚರಿಸಿದ್ದಾರೆ. ಮಾನವಿ ಉಪವಿಭಾಗ 1ರಲ್ಲಿಯೇ 50 ಕಾರ್ಮಿಕರು ನಮ್ಮ ಸಂಘದಲ್ಲಿ ಇದ್ದಾರೆ. 748 ಜನ ಕಾರ್ಮಿಕರಲ್ಲಿ 50 ಜನ ಬಿಟ್ಟು ಉಳಿದ 698 ಜನ ಕಾರ್ಮಿಕರನ್ನು ಹಾಜರುಪಡಿಸಬೇಕು. ಕಾರ್ಮಿಕರಿಗೆ ನಾವು ಮಾಡಿದ್ದೇನು, ನೀವು ಮಾಡಿದ್ದೇನು ಎಂಬುದನ್ನು ಚರ್ಚೆಗೆ ಸಿದ್ಧವಿರುವುದಾಗಿ ಹೇಳಿದರು. ಕಮ್ಯುನಿಸ್ಟ್ ಪಕ್ಷದಲ್ಲಿ ಗುರು ಶಿಷ್ಯ ಎಂದೇನಿಲ್ಲ. ಅವರು ಗುರು ಅಲ್ಲ. ನಮ್ಮ ಅನುಕೂಲಕ್ಕೆ ಕಾರ್ಮಿಕ ಸಂಘವನ್ನು ಇಬ್ಬಾಗ ಮಾಡಿದವರು ಅವರು. ಇಂದಿಗೂ ಕಾರ್ಮಿಕರೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಸೇರಿರುವುದು ನನ್ನ ವೈಯಕ್ತಿಕ ವಿಚಾರ. ಬಿಜೆಪಿ ಸೇರಿದ ಮೇಲೆ ಕಾರ್ಮಿಕರ ಪರ ಕೆಲಸ ಮಾಡಬಾರದು ಎಂದೇನಿಲ್ಲ. ಅವರು ಎಲ್ಲ ಪಕ್ಷದವರೊಂದಿಗೆ ಸೇರಿಕೊಂಡಿದ್ದಾರೆ ಎಂದು ಟೀಕಿಸಿದರು. ನಮ್ಮ ಸಂಘಟನೆ ಬಗ್ಗೆ, ನಮ್ಮ ಒಂದು ಪದಾಧಿಕಾರಿಗಳ ಬಗ್ಗೆ ಮಾನಸಯ್ಯನವರು ಮಾತಾಡಿದ್ದನ್ನು ನಾವು ವಿರೋಧಿಸಿ ಅದನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘಟನೆ ಮುನಿರವಾದಗಳಿಗೂ ಕಾರ್ಮಿಕ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಕಾರ್ಮಿಕ ಸಂಘಗಳ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಸಂಘಟನೆ ಹೋರಾಟ ಮಾಡಿದ್ದಾರೆ. ನಾವು ನಮ್ಮ ಒಂದು ಸಂಘದ ಬೈಲ ನಿಯಮಗಳ ಪ್ರಕಾರ, ಸಂಘದ ಸಭೆಗಳ ನಿರ್ಧಾರಗಳ ಪ್ರಕಾರ, ನಮ್ಮ ಒಂದು ಸಂಘದ ಪದ್ಧತಿ ಪ್ರಕಾರ ನಾವು ಕೂಡ ಹೋರಾಟ ಮಾಡುತ್ತಾ ನಮ್ಮ ಕಾರ್ಮಿಕರಿಗೆ ರೋಡಿನ ಹೋರಾಟ ಮಾಡಿದ್ರೆ ದೊಡ್ಡ ಹೋರಾಟ ಮಾಡೋದಲ್ಲ, ಕಾನೂನು ಹೋರಾಟ ಆಗಿರ್ಬೋದು. ಪತ್ರಗಳು ಕೊಡೋದ್ರ ಮೂಲಕ ಕಾರ್ಮಿಕರಿಗೆ ಜಾಸ್ತಿ ಪತ್ರ ವ್ಯವಹಾರಗಳ ಮೂಲಕನೇ ಬಹಳಷ್ಟು ಸಮಸ್ಯೆಗಳು ಬಗೆಹರಿತವೆ. ಅಂತ ಸಮಸ್ಯೆಗಳನ್ನು ನಾವು 4 ವರ್ಷದಿಂದ ನಮ್ಮ ಸಂಘಟನೆ ವತಿಯಿಂದ ಕಾರ್ಮಿಕರಿಗೆ ನಮ್ಮ ಸಂಘದ ವತಿಯಿಂದ ಎಷ್ಟು ಮಾಡಬೇಕು ಅಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಮಾನಸಯ್ಯನವರು ಹಿಂದಿನಿಂದಲೂ ನಾವು ಯಾವತ್ತು ಸಂಘಟನೆ ಮಾಡಿದೀವಿ ಅವತ್ತಿನಿಂದಲೂ ಅವರು ನಮ್ಮ ಸಂಘದ ಬಗ್ಗೆ ಅವ್ರ ಸಭೆಯಲ್ಲಿ ಕೆಟ್ಟದಾಗಿ ಮಾತಾಡುವಂಥದ್ದು, ಅವರು ಮಾತಾಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಆದರೆ ನಮ್ಗೆ ಬೇಕಿರ್ಲಿಲ್ಲ ವಿಚಾರ. ಯಾಕಂದ್ರೆ ಅವ್ರ ಮೆಸೇಜ್ಗಳು, ಅವ್ರ ಗ್ರೂಪ್ಗಳು, ಅವ್ರ ಸಭೆಗಳು ನಮ್ಗೆ ಬೇಕಾಗಿರ್ಲಿಲ್ಲ. ಅವರು ಮೈಕ್ನಾಗ ಮಾತಾಡೋದಲ್ಲ, ನಮ್ಮ ವಿರುದ್ಧ ಮೈಕ್ನಾಗ ಮಾತಾಡೋದಲ್ಲ, ಅದನ್ನು ನಾವು ಖಂಡಿಸಿದ್ವಿ, ನಾವು ಅದನ್ನು ವಿರೋಧಿಸಿದ್ವಿ.
ಇವತ್ತು ವಿರೋಧಿಸ್ತೀವಿ, ಮುಂದೆನೂ ವಿರೋಧಿಸ್ತೀವಿ. ನಾವು ಅವ್ರಿಗೆ ಕೇಳಿದ್ದು ನಮ್ಮ ಸಂಘದ ಬಗ್ಗೆ ಮಾತಾಡಿದ್ರೆ ಎಚ್ಚರಿಕೆ ಅಂತ ಹೇಳಿದ್ವಿ, ಮಾತಾಡಬಾರ್ದು ಎಚ್ಚರಿಕೆ ಕೊಟ್ಟಿದ್ವಿ. ತಿರುಚಿದ್ರು, ಇವರು ಹೇಳಿಕೆಯನ್ನು ತಿರುಚಿದ್ರು ಅಂತ ಹೇಳಿದ್ರು. ಅವರು ಆಧಾರ ರಹಿತ ಆರೋಪ ಮಾಡಿದ್ರು. ನಮ್ಮಲ್ಲಿ ವಿಡಿಯೋ ಇದೆ, ನಿಮ್ಮೆಲ್ಲರಿಗೂ ಹಾಕ್ತೀವಿ, ಆ ವಿಡಿಯೋನ ಕೇಳಿ ನಮ್ಮ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಿದ್ವಿ. ಇಷ್ಟೇ ನಮ್ಮದು ಪ್ರತಿಕ್ರಿಯೆ ಇತ್ತು. ಇವತ್ತು ಅವರು ಕೊಟ್ಟದ್ದು ಇವರು ಕಾರ್ಮಿಕರ ಪರವಾಗಿ ಅಲ್ಲ, ಇವರು ಅಧಿಕಾರಿಗಳ ಪರವಾಗಿದ್ದಾರೆ. ಅಧಿಕಾರಿಗಳಲ್ಲಿ ತುಟ್ಟಿಸ್ಕೊಂಡು ಬಂದು ಪತ್ರಿಕೋಷ್ಠಿ ಮಾಡುವಷ್ಟು ದರಿದ್ರ ಪರಿಸ್ಥಿತಿ ನಮ್ಮ ಕಾರ್ಮಿಕ ಸಂಘಕ್ಕಿಲ್ಲ, ನನಗಿಲ್ಲ. ಅದನ್ನು ಮಾಡಿರುವ ನೀವು ಮಾಡಿರುವುದನ್ನ ನಾವು ಮಾಡಿಲ್ಲ. ನೇರವಾಗಿ ಹೇಳ್ತೀವಿ ಅವರಿಗೆ, ನಮ್ಮಲ್ಲಿ ಇದುವರೆಗೆ ಯಾವುದೇ ತರದ್ದು ಈಗಲೇ 25 ವರ್ಷದಾಗೂ ನಮ್ಮ ಜೀವನದಲ್ಲಿ ಯಾರಲ್ಲಿ ದುಡ್ಡು ತಗೊಂಡು ಯಾವ ಹೋರಾಟಗಳನ್ನು ಮಾಡಿಲ್ಲ. ನೀವು ಮಾಡಿದಿರಿ, ನಾನು ಮಾಡಿಲ್ಲ. ಅದನ್ನು ಮಾತಾಡುವಾಗ ನಿಮ್ಗೆ ಪ್ರಜ್ಞೆ ಇರಬೇಕು. ಅದನ್ನು ಬಿಟ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ತಾ ನಡೆಯುತ್ತೆ. ನಾವು ನಿಮ್ಮ ಮನೆ ಆಳುಗಳಲ್ಲ, ನಮ್ಮ ಕಾರ್ಮಿಕರ ಮನೆ ಆಳುಗಳಲ್ಲ. ಹಿಂದೆ ಸಾಕಷ್ಟು ಕೆಟ್ಟದಾಗಿ ಪದಗಳನ್ನು ಬಳಸಿದ್ವಿ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್, ರಾಜ ಮೊಹಮ್ಮದ್, ಜಲಾಲ್ ಪಾಷಾ, ಮಾನ್ವಿ ಉಪವಿಭಾಗದ ಅಧ್ಯಕ್ಷ ಬಸಲಿಂಗಪ್ಪ, ಈಶಪ್ಪ ಗೌಡ, ಯಲ್ಲಪ್ಪ, ರವಿಚಂದ್ರ, ಜಗದೀಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ದಿನಾಂಕ 1/10/2025 ಬುಧವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ, ಅನ್ನದಾಸೋಹ ಇರುತ್ತದೆ.
ಸರ್ವ ಭಕ್ತಾದಿಗಳು ಶ್ರೀ ತುಳಜಾಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ತುಳಜಾಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಾಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾಭವಾನಿ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಪ್ರತಿದಿನ ಸಂಜೆ ದಾಂಡಿಯ ಕಾರ್ಯಕ್ರಮ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್, ಗೋಸೇವಕರು ರಾಯಚೂರು. ಮೊಬೈಲ್ 7383341870. ಸ್ಥಳ ಶ್ರೀ ತುಳಜಾಭವಾನಿ ದೇವಸ್ಥಾನ, ಬೋಳಮನ ದೊಡ್ಡಿ ರಸ್ತೆ, ರಾಯಚೂರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಸ್ತೆಯನ್ನು ಅತಿಕ್ರಮಿಸಿಕೊಂಡು ರಸ್ತೆಯ ಮೇಲೆ ಶೌಚಾಲಯ ಮೆಟ್ಟಿಲುಗಳನ್ನು ಕಟ್ಟಿಕೊಂಡಿರುವ ಕುರಿತು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದು, ಉಪಲೋಕಾಯುಕ್ತರು ತೆರವುಗೊಳಿಸುವಂತೆ ಆದೇಶಿಸಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಉಪಲೋಕಾಯುಕ್ತರ ಆದೇಶಕ್ಕೂ ಬೆಲೆ ಕೊಡದೆ ನಿರ್ಲಕ್ಷ್ಯ ವಹಿಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇದುರ್ಗ ಪಟ್ಟಣದಲ್ಲಿ ರಸ್ತೆಗೆ ಮೀಸಲಿರಿಸಿದ ಜಾಗದಲ್ಲಿ ಅಕ್ರಮವಾಗಿ ಮೆಟ್ಟಿಲುಗಳು, ಶೌಚಾಲಯಗಳನ್ನು ಕಟ್ಟಿಕೊಂಡಿದ್ದು, ಈ ಬಗ್ಗೆ 2021 ಡಿಸೆಂಬರ್ 13ರಂದು ಲೋಕಾಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ. ಅದರಂತೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ನಡೆಸಿ ದೂರು ಸರಿ ಇದೆ ಎಂದು ತನಿಖಾ ವರದಿಯನ್ನು ನೀಡಿದ್ದು, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಜಿಲ್ಲೆಗೆ ಆಗಮಿಸಿದ ಉಪಲೋಕಾಯುಕ್ತರು ವಿಚಾರಣೆ ನಡೆಸಿ 15 ದಿನಗಳ ಒಳಗಾಗಿ ಅತಿಕ್ರಮಿಸಿಕೊಂಡ ರಸ್ತೆ ಜಾಗವನ್ನು ತೆರವುಗೊಳಿಸುವಂತೆ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಈರಣ್ಣ ಬಿರಾದರ್ ಮತ್ತು ದೇದುರ್ಗ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗೆ ಸೂಚನೆ ನೀಡಿದ್ದು, ಆದರೆ ಈ ಇಬ್ಬರು ಅಧಿಕಾರಿಗಳು ಉಪಲೋಕಾಯುಕ್ತರ ಆದೇಶಕ್ಕೆ ಕವಡೆ ಕಾಸು ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಆಪಾದಿಸಿದರು. ನನ್ನ ಮನೆಯ ಮುಂದೆಯೂ ಕೂಡ ಕಟ್ಟೆಯನ್ನು ಕಟ್ಟಿಸಿಕೊಂಡಿದ್ದು, ಅದನ್ನು ತೆರವುಗೊಳಿಸುವಂತೆ ಪುರಸಭೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದು, ತೆರವಿಗೆ ತಗಲುವ ವೆಚ್ಚವನ್ನು ನಾನೇ ಭರಿಸುವುದಾಗಿಯೂ ಹೇಳಲಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ತಿಳಿಸಿದರು. ಕೂಡಲೇ ತೆರವು ಕಾರ್ಯಕ್ಕೆ ಕ್ರಮ ಕೈಗೊಳ್ಳದ ಇಬ್ಬರು ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. 2021 ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತಕ್ಕೆ ಬೆಂಗಳೂರು ದೂರು ಸಲ್ಲಿಸಿದೆ. ದಿನಾಂಕ 27/4/2022ರಂದು ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಮೇಕಾ, ಕರ್ನಾಟಕ ಲೋಕಾಯುಕ್ತ ರಾಯಚೂರು ಇವರು ತಂಡ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದು, ನಾನು ಮಾಡಿರುವ ಆರೋಪ ಸತ್ಯವಾಗಿದೆ ಅಂತ ಒಂದು ತನಿಖಾ ರಿಪೋರ್ಟ್ ಅನ್ನ ಅವರು ಲೋಕಾಯುಕ್ತ ಕಳಿಸಿದರು. ದಿನಾಂಕ 30/8/2025ರಂದು ಗೌರವಾನ್ವಿತ ಉಪಲೋಕಾಯುಕ್ತರು ಅವತ್ತ ನೀವೆಲ್ಲರೂ ಬಂದಿದ್ರಿ. ಅವತ್ತ ನಂದು ಈ ಕೇಸ್ ಸಂಬಂಧಂತೆ ವಿಚಾರಣೆ ನಡೆಯಿತು. ಅವರು ಒಂದು ಆರ್ಡರ್ ಮಾಡಿದ್ರು. 15 ದಿನಗಳಾಗಿ
ದೇವದುರ್ಗ ಪಟ್ಟಣದಲ್ಲಿ ಕಟ್ಟಿರುವ ಬಾತ್ರೂಮ್, ಶೌಚಾಲಯ, ಸ್ಟೆಪ್ಸ್, ಸ್ಟೇರ್ಕೇಸ್, ರಸ್ತೆಗಾಗಿ ಮೀಸಲಿಟ್ಟ ಸ್ಥಳಗಳಲ್ಲಿ ಕಟ್ಟಿರುವನ್ನ ನೀವು 15 ದಿನದೊಳಗಾಗಿ ತೆರವುಗೊಳಿಸಬೇಕಂತ ಒಂದು ಆರ್ಡರ್ ಮಾಡಿದ್ರು ಸರ್. ಇವತ್ತಿಗೆ 22 ಪುರಸಭೆ ಕಾರ್ಯಾಲಯದಿಂದ ಫಸ್ಟ್ ಅವ್ರು ಏನೇನು ಸರ್, ನಾನೇ ನನ್ನ ಮನೆ ಮುಂದೆ ಕಟ್ಟಿಬಿಟ್ಟಿನಿ, ಮೊದಲು ನಾನು ಹೊಡೆದು ಉಳಿದ ಕಟ್ಟಡಗಳ ನೀವು ತೆರವುಗೊಳಿಸ್ಬೇಕಂತೇಳಿ ಒಂದು ಆದೇಶ ಕೊಟ್ಟರು. ಇವತ್ತಿಗೂ ಕೂಡ ಅವತ್ತು ಹಾಜರಿದ್ದಂಥ ಯೋಜನಾ ನಿರ್ದೇಶಕರು ಈರಣ್ಣ ಬಿರಾದಾರ್ ರಾಯಚೂರು ಮತ್ತು ಚೀಫ್ ಆಫೀಸರ್ TMC ದೇವದುರ್ಗ ಇವರು ಲೋಕಾಯುಕ್ತರ ಮನವಿಗೆ ಇವತ್ತಿಗೂ ಕೂಡ ಅವರ ಆದೇಶನ ಪಾಲನೆ ಮಾಡಿಲ್ಲ. ಒಬ್ಬ ಗೌರವಾನ್ವಿತ ಲೋಕಾಯುಕ್ತರ ಆದೇಶವನ್ನು ಪಾಲನೆ ಮಾಡದ ಈ ಇಬ್ಬರು ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಸಾಮಾಜಿಕ ಆರ್ಥಿಕ ಜಾತಿ ಗಣತಿಗೆ ಅಗತ್ಯ ವ್ಯವಸ್ಥೆಗಳನ್ನು ನೀಡದೆ ವಿನಾಕಾರಣ ನೌಕರರ ಮೇಲೆ ಶಿಸ್ತು ಕ್ರಮ ವಹಿಸುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಅಂಗನವಾಡಿ ನೌಕರರನ್ನು ಪ್ರತಿನಿತ್ಯ ಕೇಂದ್ರಗಳಿಗೆ ತೆರಳಿ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಪೂರಕ ಪ್ರಾಥಮಿಕ ಶಿಕ್ಷಣ, ಗರ್ಭಿಣಿ ಬಾಣಂತಿಯರ ಆರೋಗ್ಯ ತಪಾಸಣೆ, ಪೋಲಿಯೋ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಸೇರಿದಂತೆ 10 ಇಲಾಖೆ ಕೆಲಸಗಳನ್ನು ಪ್ರತಿನಿತ್ಯ ಮಾಡಬೇಕಾದ ಸ್ಥಿತಿ ಇದೆ. ಸರಿಯಾಗಿ ಕೆಲಸ ಮಾಡದಿದ್ದರೆ ಮೇಲ್ವಿಚಾರಕರಿಂದ ಬೈಗಳು ಮತ್ತು ನೋಟಿಸು ನೀಡುವ ಎಚ್ಚರಿಕೆಗಳು ಹಾಗೂ ಕಳೆದ 1 ತಿಂಗಳಿನಿಂದ ಸಮಾರೋಪ ಹಾದಿಯಾಗಿ ನಡೆಯುತ್ತಿವೆ ಎಂದು ಆಪಾದಿಸಿದರು. ನೌಕರರು ವರದಿಗಳು ನೀಡುವುದು, ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ವರದಿ ದಾಖಲಾತಿಗಳು ನೀಡಲು ವಿಳಂಬವಾದಲ್ಲಿ ವೇತನ ಕಡಿತ, ಇಲ್ಲವಾದರೆ ಕೆಲವು ಅಧಿಕಾರಿಗಳು ಕೆಲಸದಿಂದ ತೆಗೆದುಹಾಕುತ್ತೇವೆ, ಕೆಲಸ ಬಿಟ್ಟು ಹೋಗಿ ಎಂದು ಬೆದರಿಕೆಗಳನ್ನು ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಅಂಗನವಾಡಿ ನೌಕರರು ಮಾನಸಿಕ ಒತ್ತಡಗಳಿಗೆ ತುತ್ತಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಜೊತೆಗೆ ಇದೀಗ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಮತ್ತು BLO ಕೆಲಸಗಳ ಜವಾಬ್ದಾರಿ ಹಾಕಿ ಇವರನ್ನು ಕೈಬಿಡಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು. ಬಲವಂತವಾಗಿ ಕೆಲಸ ಮಾಡಲೇಬೇಕೆಂದು ಹಾಕಿದ್ದು, ಅದಕ್ಕೆ ಬೇಕಾದ ಯಾವುದೇ ವ್ಯವಸ್ಥೆಗಳು ಮಾಡದೆ ಸಾಮಾಜಿಕ ಆರ್ಥಿಕ ಗಣತಿ ಕೂಡ ಮೊಬೈಲ್ನಲ್ಲಿ ಆನ್ಲೈನ್ ಮೂಲಕ ಮಾಡಬೇಕಾಗಿದೆ. ಇಲಾಖೆಯಿಂದ ನೀಡಲಾದ ಮೊಬೈಲ್ನಲ್ಲಿ ಸರ್ವೆ ಆಪ್ ಡೌನ್ಲೋಡ್ ಆಗುತ್ತಿಲ್ಲ. ಇದರಿಂದ ಸರ್ವೆ ಕೆಲಸ ಕಷ್ಟ ಸಾಧ್ಯವಾಗಿದೆ. ಅದಕ್ಕೆ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರರು ಮಹಿಳೆಯರು ಎನ್ನದೆ ಬೈದು ಮೊಬೈಲ್ನಲ್ಲಿ ಬರುತ್ತಿಲ್ಲವೆಂದರೆ ನಿಮ್ಮ ಗಂಡಂದಿಯರ ಮತ್ತು ಮಕ್ಕಳ ಮೊಬೈಲ್ ತೆಗೆದುಕೊಂಡು ಹೋಗಿ ಮಾಡಿ, ಇಲ್ಲವೆಂದರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು. ದೇವದುರ್ಗ ತಾಲೂಕಿನಲ್ಲಿ 6 ಜನ ಅಂಗನವಾಡಿ ಕಾರ್ಯಕರ್ತೆಯರನ್ನು ಅಮಾನತು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾದ ಕ್ರಮ ಎಂದು ಪ್ರಶ್ನಿಸಿದ್ದಾರೆ. ಸರ್ವರ್ ಮೊಬೈಲ್ ಇದ್ದರೂ ಸಮೀಕ್ಷೆ ಮಾಡಲು ಹೇಗೆ ಸಾಧ್ಯ? ಜೊತೆಗೆ ಸಮೀಕ್ಷೆ ಅಂಗನವಾಡಿ ನೌಕರರನ್ನು ಕೈಬಿಡಲು ಮನವಿ ಮಾಡಲಾಗಿತ್ತು. ಇದೀಗ ಅವರನ್ನು ಅಮಾನತು ಮಾಡುವುದು, ಬೆದರಿಕೆ ಹಾಕುವುದು ಸರಿಯಲ್ಲ. ಅಮಾನತು ಹಿಂಪಡೆಯಬೇಕು, ಸಮೀಕ್ಷೆಯಿಂದ ಕೈಬಿಡಲು ಒತ್ತಾಯಿಸಿದರು. ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳಿಗೆ ಅಂಗನವಾಡಿ ನೌಕರರನ್ನು ಹೊಣೆಗಾರರನ್ನಾಗಿ ಮಾಡುವ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಸಮೀಕ್ಷೆಯಲ್ಲಿ ಎಲ್ಲ ಟೆಕ್ನಿಕಲ್ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗೋಶಾಲೆ ಗುಡ್ಡದ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ ಬೋನಿನೊಳಗೆ ಚಿರತೆಯನ್ನು ಸೆರೆ ಹಿಡಿದು ರಾಯಚೂರು ವಲಯದ ಅರಣ್ಯ ಇಲಾಖೆ ಸಿಬ್ಬಂದಿಯೂ ಯಶಸ್ವಿಯಾಗಿದ್ದಾರೆ. ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಅವರು ಯೋಜನೆ ರೂಪಿಸುವಂತೆ 2 ಬೋನ್ಗಳನ್ನು ಅಳವಡಿಸಿ ಚಿರತೆಯನ್ನು ಯಶಸ್ವಿಯಾಗಿ ಬೋನಿನ ಒಳಗೆ ಬೀಳುವಂತೆ ಉತ್ತಮ ಯೋಜನೆ ತಂತ್ರಗಳನ್ನು ರೂಪಿಸಲಾಗಿತ್ತು. ಅದರಂತೆಯೇ ಚಿರತೆಯು ಬೋನಿನೊಳಗೆ ಸುಲಭವಾಗಿ ಪ್ರವೇಶಿಸಿ ಸೆರೆಯಾಗಿದೆ. ಮಲಿಯಾಬಾದ್ ಗೋಶಾಲೆ ಗುಡ್ಡದ ಪ್ರದೇಶದಲ್ಲಿ ಇದುವರೆಗೆ 3 ಚಿರತೆಗಳನ್ನು ಅರಣ್ಯ ಅಧಿಕಾರಿಗಳು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಯಚೂರು ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಇವರ ನೇತೃತ್ವದಲ್ಲಿ ಚಿರತೆ ಹಿಡಿಯುವ ತಂಡವನ್ನು ರಚಿಸಲಾಗಿತ್ತು. ರಾಯಚೂರು ವಲಯದ ಚಿರತೆ ಕಾರ್ಯಾಚರಣೆ ತಂಡದ ಸಿಬ್ಬಂದಿಗಳಾದ ಉಪವಲಯ ಅರಣ್ಯ ಅಧಿಕಾರಿಗಳಾದ ಮೌನೇಶ್, ಹುಸೇನ್ ಬಾಷಾ, ಗಸ್ತು ಅರಣ್ಯ ಪಾಲಕರಾದ ಯಲ್ಲಪ್ಪ, ಭೀಮೇಶ್, ವೀರೇಶ್, ಭಾವ್ಸಾಬ್, ಅರಣ್ಯ ವೀಕ್ಷಕರಾದ ಕನಕಪ್ಪ, ದಿನಗೂಲಿ ನೌಕರರಾದ ಸುಗರೇಶ್, ಶಿವಕುಮಾರ್, ರಮೇಶ್ ಮತ್ತು ವಾಹನ ಚಾಲಕರಾದ ವಿಜಯ್, ಮೌನೇಶ್ ಆಚಾರಿ ಇವರೆಲ್ಲರೂ ಚಿರತೆಯನ್ನು ಬೋನಿಗೆ ಬೀಳಿಸುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ.
ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳಾದ ಸುರೇಶ್ ಬಾಬು ಎಸ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಗೋವಿಂದರಾಜು ಕೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಾಯಚೂರು ಇವರ ಮಾರ್ಗದರ್ಶನದಂತೆ ಚಿರತೆಯನ್ನು ಬೋನಿನೊಳಗೆ ಬೀಳಿಸಿ ಯಶಸ್ವಿ ಚಿರತೆ ಆಪರೇಷನ್ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಮಳೆಯಿಂದ ಬೆಳೆ ಹಾನಿ ಸಮರ್ಪಕ ಸಮೀಕ್ಷೆಗೆ ಆಗ್ರಹಿಸಿ ಅಕ್ಟೋಬರ್ 13ರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಬಸವಲಿಂಗಪ್ಪ. ಹಳೆ ಮಲಿಯಾಬಾದ್ನಲ್ಲಿ ಅಕ್ಟೋಬರ್ 2ರಂದು ಖಾದರ್ ಪ್ರಭುಗಳ ಆರಾಧನಾ ಮಹೋತ್ಸವ. ತಿಪ್ಪಯ್ಯ ಸ್ವಾಮಿ. ತುಂಗಭದ್ರಾ ಕಾರ್ಮಿಕ ಸಂಘದ ವಿರುದ್ಧ ಸಲ್ಲದ ಹೇಳಿಕೆ, ಬಹಿರಂಗ ಚರ್ಚೆಗೆ ಸಿದ್ಧ. ನಾಗಲಿಂಗಸ್ವಾಮಿ. ದೇವದುರ್ಗ ಪಟ್ಟಣದಲ್ಲಿ ರಸ್ತೆಯಲ್ಲಿ ಶೌಚಾಲಯ ನಿರ್ಮಾಣ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಅಳ್ಳಪ್ಪ ಆರೋಪ. ಅಂಗನವಾಡಿ ಕಾರ್ಯಕರ್ತೆ ವಜಾ ಆದೇಶ ಹಿಂಪಡೆಯಲು ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. ಮತ್ತು ರಾಯಚೂರು ವಲಯ ಅರಣ್ಯ ಅಧಿಕಾರಿಗಳಿಂದ ಮತ್ತೊಂದು ಚಿರತೆ ಆಪರೇಷನ್ ಸಕ್ಸಸ್. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.